ಇದು ಒಂದು ಪ್ರೆಸ್ ಬ್ರೀಫ್ ಆನ್ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಅವರು. ಹಿ ಈಸ್ ಅ ಡೈರೆಕ್ಟರ್ ಆಫ್ ಡಾಕ್ಟರ್ PG ಹಲಕಟ್ಟಿ ರಿಸರ್ಚ್ ಸೆಂಟರ್. ಅದು ಒಂದು BLD ಅಸೋಸಿಯೇಷನ್ ಆ್ಯಂಡ್ part of BLD association affiliated to Kannada University, and Dr. Kulkarni ಅವರು he has done ಬೇಕಷ್ಟು ಕೆಲಸ ಮಾಡಿದ್ದಾರೆ ಇನ್ ಕನ್ನಡ ಲಿಟ್ರೇಚರ್ ಆ್ಯಂಡ್ ಟ್ರಾನ್ಸ್ಲೇಷನ್, ಆ್ಯಂಡ್ ಒಂದು ಯುನೀಕ್ ಟ್ರಾನ್ಸ್ಲೇಷನ್ ಆದಿಲ್ಶಾಹಿ ಲಿಟ್ರೇಚರ್ ಮೇಲೆ ಒಂದು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. 21 books in 18 volumes, more than 10,000 pages. ಸೊ ಕುಲಕರ್ಣಿ ಸಾಹೇಬರು ತಮ್ಗೆಲ್ಲರಿಗೆ ಈ ಕೆಲಸ ಏನು ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಏನು ಮಾಡಿದ್ದಾರೆ ಅದ್ಮೇಲೆ ಹಿ ವಿಲ್ ಬ್ರೀಫ್ ದ ಎಂಟೈರ್ ಪ್ರೆಸ್. ಮತ್ತು ನಾಳಿದ್ದು ಬುಕ್ ರಿಲೀಸ್ ಪ್ರೋಗ್ರಾಮ್ ಬಗ್ಗೆನೂ ಬ್ರೀಫ್ ಮಾಡ್ತಾರೆ. ಸರ್ ಪ್ಲೀಸ್. ಸುಪ್ರಭಾತ, ಗುಡ್ ಮಾರ್ನಿಂಗ್. ಬಿಜಾಪುರದ BLD ಸಂಸ್ಥೆ ಕಳೆದ 110 ವರ್ಷಗಳಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಶೈಕ್ಷಣಿಕವಾಗಿ ಅನೇಕ ಸಂಸ್ಥೆಗಳನ್ನು ಈ ಆ್ಯಸ್ ಆನ್ ಡೇ ಮೆಡಿಕಲ್ದಿಂದ ಹಿಡಿದು ನಮ್ಮ ಹೈಸ್ಕೂಲು ಪ್ರೈಮರಿ ಸೆಕ್ಷನ್ದವರೆಗೆ ಸುಮಾರು 80 ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಂದು ಸಂಸ್ಥೆ Dr. PG Halakatti, who has founded this institution. ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು 2005ರಲ್ಲಿ ತೆಗೆದರು. ಅವರ ಸ್ಮರಣೆಯನ್ನು ಮಾಡೋಣ ಅಂತ. ಆ ಸಂಶೋಧನಾ ಕೇಂದ್ರ ಇವತ್ತು ತುಂಬ ಬೆಳೆದು ನಾಡಿನಾದ್ಯಂತ ಈವನ್ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ಮಾಡಿದೆ. ನಮ್ಮ ಸಂಸ್ಥೆ ಮೊದಲಿಗೆ ಆ ಹಳಕಟ್ಟಿಯವರ ಸಮಗ್ರ ವಚನ ಸಾಹಿತ್ಯವನ್ನು 15 ಸಂಪುಟಗಳಲ್ಲಿ ಪ್ರಕಟ ಮಾಡಿದ್ವಿ. ಆಮೇಲೆ ಒಂದು ವಿಚಾರ ಬಂತು, ನಮ್ಮ ನೆಲದ, ನಮ್ಮ ಜನರ ಇತಿಹಾಸವನ್ನು ಗೊತ್ತು ಮಾಡಿಕೊಳ್ಳಾರದೆ ಮುಂದೆ ಹೋಗೋದು ಕಷ್ಟ. ಆವಾಗ ಬಿಜಾಪುರ ನೀವೆಲ್ಲ ಹೆಸರು ಕೇಳಿರ್ಬೋದು. ಒಂದು ಕಾಲಕ್ಕೆ ಇಡೀ ಭಾರತದಲ್ಲಿ ದೊಡ್ಡ ರಾಜ್ಯ, ಆದಿಲ್ಶಾಹಿ ರಾಜ್ಯ ಅನ್ನೋ ಹೆಸರಿನಿಂದ ಸುಮಾರು 200 ವರ್ಷ, 1489 to 1686, 197 years 8 ಜನ ಬಾದಶಾಹರು ಆಳಿದರು. ಎಷ್ಟು ಸ್ಥಳ ಅಂದರೆ, ನಾರ್ತದಲ್ಲಿ ಬಾಂಬೆದಿಂದ ಸೌತ್ದಲ್ಲಿ ತಂಜಾವೂರದವರೆಗೆ, ಕ್ಯಾನ್ ಯು ಇಮ್ಯಾಜಿನ್. ಆಮೇಲೆ ಗೋವಾದಿಂದ ಕರ್ನೂಲ್ದವರೆಗೆ, ಕೃಷ್ಣ ತುಂಗಭದ್ರಾ ಕಾನ್ಫ್ಲುಯೆನ್ಸ್ ಏನು ಬರುತ್ತದೆ ಅಲ್ಲಿವರೆಗೆ ಈ ಆದಿಲ್ಶಾಹಿ ರಾಜ್ಯ ಸುಮಾರು 100 ವರ್ಷ. ಇವತ್ತಿನ ಎಂಟೈರ್ ಕರ್ನಾಟಕ ಪ್ಲಸ್ ಪಾರ್ಟ್ ಆಫ್ ದಿ ತಮಿಳ್ನಾಡು, ಆಂಧ್ರ ಪ್ರದೇಶ್ ಆ್ಯಂಡ್ ಮಹಾರಾಷ್ಟ್ರ, ಇಷ್ಟು ಭಾಗವನ್ನು ಆಳಿದರು. ಸೊ ಆವಾಗ ನಮಗೆ ಒಂದು ಪ್ರಶ್ನೆ, ಇಷ್ಟು ದೊಡ್ಡ ಪ್ರದೇಶವನ್ನು ಆಳಿದಂತಹ ರಾಜರು ಏನೆಲ್ಲ ಕೆಲಸ ಮಾಡಿದರು ನೋಡಬೇಕಲ್ಲ. ನಾವು ಕಲಿಯುವಾಗ ಅಥವಾ ಎಲ್ಲ ಕಡೆಯೂ ಆದಿಲ್ಶಾಹಿ ಬಗ್ಗೆ ಒಂದು 4 ಪುಟದ ಇತಿಹಾಸವನ್ನು ಪಠ್ಯಪುಸ್ತಕದಲ್ಲಿ ಕೇಳ್ತಿದ್ದೀವಿ. ಅದು ಏನು? ಗೋಳುಗುಮ್ಮಟ ಕಟ್ಟಿಸಿದರು, ಇಬ್ರಾಹಿಂ ರೋಜಾ ಕಟ್ಟಿಸಿದರು, ಜಾಮಿಯಾ ಮಸೀದ್, ಭಾರತದಲ್ಲಿಯೇ ದೊಡ್ಡದಾದಂತಹ ಜಾಮಿಯಾ ಮಸೀದವನ್ನು ಕಟ್ಟಿಸಿದರು. ಈ ತರಹದ ಕೆಲವು ವಿಷಯಗಳ ಬಗ್ಗೆ ಮಾತ್ರ. ಅದು ಏನು? ಆದಿಲ್ಶಾಹಿಗಳು. ಯಾರು ಆದಿಲ್ಶಾಹಿ? ನಾನೀಗ ಕೃಷ್ಣ, ನಮ್ಮಪ್ಪ ಹನುಮಂತ, ಹೀಗೆ ಬೇರೆ ಬೇರೆ ಹೆಸರಿದೆಯಿಲ್ವಾ? ನಮ್ಮ ಮನ್ಸೂರ್ ಖಾನ್ರು, ರೆಹಮಾನ್ ಖಾನ್ರು, ಹೀಗಿದೆಯಲ್ಲ. ಯಾವ ಆದಿಲ್ಶಾ ಕಟ್ಟಿಸ್ದ? ಏನೂ ಇರಲಿಲ್ಲ ನಮ್ಮ ಹತ್ರ. ಆವಾಗ ಆ ಇತಿಹಾಸದ ಬೆನ್ನ ಹಿಂದೆ ಹೋದಾಗ ನನಗೆ ಒಂದು ದೊಡ್ಡದಾದ ಸಾಗರನೇ ಕಂಡುಬಿತ್ತು. 8 ಜನ ಬಾದಶಾಹರು ತಮ್ಮ ಆಸ್ಥಾನದಲ್ಲಿ
ಹಾಗೆ ಬೇರೆ ಬೇರೆ ಅರಸರ ಆಸ್ಥಾನದಲ್ಲಿ ಇತಿಹಾಸಕಾರರು, ಕವಿಗಳು, ವಿದ್ವಾಂಸರು ಇರ್ತಾರಲ್ಲ, ಆ ರೀತಿಯಾಗಿ ಒಂದು ಕಾಲಕ್ಕೆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಕಾಲದಲ್ಲಿ ಯಾರಿಗೆ ಜಗದ್ಗುರು ಅಂತ ಹೇಳ್ತಿದ್ರಲ್ಲ, ಅವನ ಆಸ್ಥಾನದಲ್ಲಿ 300 ಜನ ಸಾಹಿತಿಗಳಿದ್ರಂತೆ. ಎಲ್ಲ ಡೀಟೇಲ್ಸ್ ಸಿಗ್ತದೆ. ಯಾವುದನ್ನು ನಾವು ಕಲ್ಪನೆ ಮಾಡಿ ಭಾಷಣ ಮಾಡಲಿಕ್ಕೆ ಬಂದು ನಿಂತು ಒಬ್ಬ ವ್ಯಕ್ತಿಯನ್ನು ದೊಡ್ಡದನ್ನಾಗಿ ಮಾಡುವಂಥ ಪ್ರಯತ್ನ ಇಲ್ಲ ಇಲ್ಲಿ. ಎಲ್ಲ ದಾಖಲೆಗಳ ಸಮೇತ. ನಾನು ಆ ದಾಖಲೆಗಳು ಎಲ್ಲ ಪುಸ್ತಕನೂ ತಂದಿದ್ದೀನಿ ಇಲ್ಲಿ ತೋರಿಸ್ಲಿಕ್ಕೆ ನಿಮಗೆ. ಹಾಗೆ ನಾವು ಬೆನ್ನತ್ತಿದಾಗ ಒಂದು ದೊಡ್ಡ ಸಮುದ್ರನ ಸಿಕ್ತು. ನಾವು ಅಂದರೆ BLD ಸಂಸ್ಥೆ ವಿಶೇಷವಾಗಿ ನಮ್ಮ ಮುಖ್ಯಸ್ಥರನ್ನು ಹೆಸರಿಸಬೇಕಿಲ್ಲ. ಯಾರು ಕಾಂಗ್ರೆಸ್ ಪಕ್ಷ ಮಹತ್ವ ಅಲ್ಲ, MB ಪಾಟೀಲ್ರು ಅಂತೇಳಿ ಕ್ಯಾಬಿನೆಟ್ ಸಚಿವರಿದ್ದಾರಲ್ಲ, ಗೃಹ ಸಚಿವರು ಮತ್ತು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಅವರ ಆಸಕ್ತಿ ಮತ್ತು ಆಸ್ಥೆ ಬಹಳ ದೊಡ್ಡದು. ಇಲ್ಲ ಕುಲಕರ್ಣಿ, ನಮ್ಮ ಜನರ ಇತಿಹಾಸ ನಾವು ತೆಗಿಬೇಕು ಅಂತ. ಸೊ ಅವರ ಆಸ್ಥೆಯಿಂದ ನಾವು ಹುಡುಕಿ ಇಡೀ ಜಗತ್ತಿನಲ್ಲಿ ಇದ್ದಂತಹ ಸುಮಾರು, ಎಲ್ಲ ಅಂತ ಅನ್ನೋದಿಲ್ಲ ನಾನು, ಎಲ್ಲ ನಮಗೆ ಸಿಕ್ಕಿದೆ ಅಂತ ಹೇಳಲಾರೆ ನಾನು, ಸುಮಾರು ಸಾಹಿತ್ಯವನ್ನು ದೊರಕಿಸಿ ಅವುಗಳನ್ನು ಮೊದಲು ನಮ್ಮ ಕರ್ನಾಟಕದ ಭಾಷೆ ಕನ್ನಡದಲ್ಲಿ ನೋಡೋಣ. ನಮ್ಮ ಇತಿಹಾಸ ಏನು, ನಮ್ಮ ಹಿರಿಯರು ಹೇಗಿದ್ದರು, ಅವರು ಮುಸಲ್ಮಾನರಿರಲಿ, ಭಾರತೀಯರಿರಲಿ, ಹಿಂದೂಗಳಿರಲಿ, ಅದು ಮಹತ್ವ ಅಲ್ಲ. ನಮ್ಮನ್ನು ಆಳಿದವರು ಹೇಗಿದ್ದರು, ಅವರ ಕೈಯಲ್ಲಿ ನಾವು ಹೇಗೆ ಬೆಳೆದು ಬಂದೆವು ಅನ್ನೋದು ಬಹಳ ದೊಡ್ಡ ಮಾತು. ಸೊ ಹೀಗಾಗಿ ಹುಡುಕ್ತಾ ಹೋದಾಗ ಸಾಲಾರ್ ಜಂಗ್ ಮ್ಯೂಸಿಯಮ್ಮು, ಔರಂಗಾಬಾದ್ ಆರ್ಕೈವ್ಸು, ಪುಣೆ ಆರ್ಕೈವ್ಸು, ಭಾರತೀಯ ಇತಿಹಾಸ ಸಂಶೋಧಕ ಮಂಡಳ, ಮುಂಬೈ ಆರ್ಕೈವ್ಸು, ನ್ಯಾಷನಲ್ ಆರ್ಕೈವ್ಸು, ರಾಂಪುರ್ ಲೈಬ್ರರಿ, ಇಲ್ಲೆಲ್ಲ ಚದುರಿ ಹೋದಂತಹ ಸುಮಾರು ಒಂದು 100 ಹಸ್ತಪ್ರತಿಗಳನ್ನು ದೊರಕಿಸಿದೆ ಅಡ್ಡಾಡಿ. ಅವುಗಳ ಫೋಟೋಕಾಪಿ ನಾವು ಈ ಪ್ರಾಜೆಕ್ಟ್ ಮಾಡಬೇಕು ಅಂಥೇಳಿ ಕೈಗೆ ತಗೊಂಡಾಗ 2013-14 2013 ಆ್ಯಂಡ್ 14 ನಾವು ತೊಗೊಂಡಾಗ ನಮ್ಮ ಹತ್ರ ಒಂದೇ ಒಂದು ಮ್ಯಾನ್ಸ್ಕ್ರಿಪ್ಟ್ ಇರಲಿಲ್ಲ. ಬಿಜಾಪುರದಲ್ಲಿ ಯಾರ ಹತ್ರನೂ ಇರಲಿಲ್ಲ. ಆಮೇಲೆ ಬಹಳಷ್ಟು ಹುಡುಕಿದ ಮೇಲೆ ಓನ್ಲಿ ಒನ್ ಮ್ಯಾನ್ಸ್ಕ್ರಿಪ್ಟ್, ದಟ್ ಇಸ್ ಮಹಮ್ಮದ್ ನಾಮ ಅಂತ ಒಂದು ಪುಸ್ತಕ, ಅಪರೂಪದ ಪುಸ್ತಕ. ಅದನ್ನು ಕನ್ನಡದಲ್ಲಿ ಮಾಡಿದ್ದೇವೆ ನಾವು. ಅದು ಒಂದು ಇಲ್ಲಿ ಬಿಜಾಪುರದಲ್ಲಿ ಸಿಕ್ಕದ್ದು. ಉಳಿದೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಇದ್ದದ್ದನ್ನು ಹುಡುಕಿ ತೊಗೊಂಡು ಬಂದು ಅದರೊಳಗಿಂದ ಕ್ರಿಯೇಟಿವ್ ಮತ್ತು ರಿಲಿಜಿಯಸ್ ಎರಡನ್ನು ಹೊರತುಪಡಿಸಿ ಅದನ್ನು ಕೈ ಹಚ್ಚಲಿಲ್ಲ ನಾವು. ಧಾರ್ಮಿಕ ಮತ್ತು ಕಾಲ್ಪನಿಕ ಇವುಗಳನ್ನು ಬಿಟ್ಟು ಐತಿಹಾಸಿಕವಾಗಿ ನಮಗೆ ಕತೆ ಹೇಳುವಂಥ, ಚರಿತ್ರೆಯನ್ನು ಹೇಳುವಂತಹ, ದಾಖಲೆ ಸಹಿತ ಇತಿಹಾಸವನ್ನು ಹೇಳುವಂಥ ಗ್ರಂಥಗಳನ್ನು ಆಯ್ಕೆ ಮಾಡಿದ್ದೀವಿ. ಆವಾಗ ಒಂದು 21 ಗ್ರಂಥಗಳನ್ನು 18 ಸಂಪುಟಗಳಲ್ಲಿ ಸುಮಾರು 10,000 ಪುಟಗಳಷ್ಟು ಸಾಹಿತ್ಯವನ್ನು, ಅವೆಲ್ಲ ಇದರಲ್ಲಿದ್ದು ಪರ್ಷಿಯನ್, ಅರೇಬಿಕ್, ದಖನಿ ಉರ್ದು, ಅವತ್ತಿನ ಚಾಲ್ತಿಯಲ್ಲಿದ್ದ ಭಾಷೆ. ಅದರ ಅರ್ಥ ಕನ್ನಡದಲ್ಲಿ ಇಲ್ಲ ಅಂತ ತಿಳ್ಕೊಬೇಡಿ, ಕನ್ನಡದಲ್ಲೂ ಇವೆ, ಅದು ಬೇರೆ, ಆ ವಿಷಯ ಬೇರೆ. ನಾವು ಇವತ್ತು ಮಾಡ್ತಾ ಇದ್ದದ್ದು ನಮಗೆ ಗೊತ್ತಿರದ ಭಾಷೆಯಲ್ಲಿ ನಮ್ಮ ಇತಿಹಾಸವನ್ನೇನು ಹೇಳಿದಾರಲ್ಲ, ನಮ್ಮ ಇತಿಹಾಸ ಅದನ್ನು ತೊಗೊಂಬೋಣ ಅಂತ. ಸೊ ಹೀಗೆ 21 ಪುಸ್ತಕಗಳನ್ನು 18 ಸಂಪುಟಗಳಲ್ಲಿ ನಾವು ಕನ್ನಡದಲ್ಲಿ 20 ಅನುವಾದಕರನ್ನು, ಇಡೀ ಭಾರತದಾದ್ಯಂತದ ಶ್ರೇಷ್ಠ ವಿದ್ವಾಂಸರನ್ನು ಗುರುತಿಸಿ ಅವ್ರ ಕಡೆಯಿಂದ ಅನುವಾದ ಮಾಡಿಸಿ ಅದನ್ನು ನಾವು ಪರೀಕ್ಷೆ ಮಾಡಿ ತುಲನಾತ್ಮಕವಾಗಿ ಅಭ್ಯಾಸ ಮಾಡಿ ಆ 21 ಪುಸ್ತಕಗಳನ್ನು 18 ಸಂಪುಟಗಳಲ್ಲಿ ತಂದಿವಿ. ಆ 18 ಬಹಳ ಪ್ರಮುಖವಾಗಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ, ಮೊಹಮ್ಮದ್ ಕಾಸಿಂ ಫೆರಿಸ್ತಾ ಅಂತ. ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದಲ್ಲಿಯ ಮುಸ್ಲಿಮರ ಇತಿಹಾಸವನ್ನು ಅಭ್ಯಾಸ ಮಾಡಬೇಕಾದ್ರೆ ಆತನ ಪುಸ್ತಕ ಇರಲಾರ್ದೆ ಮಾಡೋದಿಲ್ಲ. ಗುಲ್ಶನೆ ಇಬ್ರಾಹಿಮಿ ಅಥವಾ ತಾರೀಖೆ ಫೆರಿಸ್ತಾ ಅಂತ ಅದರ ಹೆಸರು.
2,000 ಪುಟಗಳ ಇತಿಹಾಸ ಬರೆದಿದ್ದಾನೆ ತಾನು ಇರೋ ತನಕ. ಅವ 1624 1624 ತನಕ ಇದ್ದ ಅವ. ಅವನಿಗೆ ಇಬ್ರಾಹಿಂ ಆದಿಲ್ ಶಾ ಹೇಳ್ತಾನೆ, ಭಾರತದಲ್ಲಿ ಮುಸ್ಲಿಮರ ಬಗ್ಗೆ ಒಂದು ಚರಿತ್ರೆಯನ್ನು ಬರಿ ಅಂತೇಳಿ. ಎಂಥ ಅಪರೂಪದ ಚರಿತ್ರೆ ಬರೆದಿದ್ದಾನೆ, ಬಿಜಾಪುರದಲ್ಲಿ ಇದ್ದುಕೊಂಡು ಬರೆದಿದ್ದಾನೆ, ಅಥವಾ ಕರ್ನಾಟಕದ ಬಿಜಾಪುರದಲ್ಲಿ ಇದ್ದುಕೊಂಡು ಆ ಫೆರಿಸ್ತಾ ಇಡೀ ಭಾರತದಲ್ಲಿ ಯಾವತ್ತಿನಿಂದ ಮುಸ್ಲಿಮರ ಪ್ರವೇಶ ಆಯಿತು, ಹೇಗಾಯಿತು, ಅದರ ಜೊತೆಗೇ ಅದಕ್ಕಿಂತ ಮೊದಲು ಇಲ್ಲಿ ಭಾರತದಲ್ಲಿ ವೈದಿಕ ಪರಂಪರೆ ಹೇಗಿತ್ತು ಅಂತ ಅನ್ನೋದನ್ನು ಪರ್ಷಿಯನ್ ಭಾಷೆಯಲ್ಲಿ ಸುಂದರವಾಗಿ ಬರೆದಿದ್ದಾನೆ. ಅದನ್ನು 4 ಸಂಪುಟಗಳಲ್ಲಿ ತಂದಿದ್ದೇನೆ. 2,000 ಪುಟ, 500-600 ಪುಟದ 4 ಸಂಪುಟ ತಂದಿದ್ದೀವಿ ಅದನ್ನು. ಹೀಗೆ ಆಮೇಲೆ ಇನ್ನೂ ಒಂದು ತದ್ಕಿರಾತುಲ್ ಮುಲ್ಕ್ ಅಂತ ರಫೀವುದ್ದೀನ್ ಶಿರಾಜಿ ಅಂತ ಆತ ಅದೇ ಕಾಲದಲ್ಲಿ ಇದ್ದವ. ಯಾವುದರ ಬಗ್ಗೆ ನಾವು ಇವತ್ತು ಮಾತಾಡ್ತೇವೋ ಹಿಂದೂ ಮುಸ್ಲಿಂ ಅಂತೇಳಿ, ತಾಳಿಕೋಟೆ ಯುದ್ಧ ಆಯ್ತಲ್ಲ, ವಿಜಯನಗರನ ಸೋಲಿಸಿ ಈ ಜನ ಬಂದ್ರಲ್ಲ, ಅವರು ಆ ಯುದ್ಧದಲ್ಲಿ ಭಾಗವಹಿಸಿದ ಮನುಷ್ಯ. ಆ ಯುದ್ಧದಾಗ ಭಾಗವಹಿಸಿದ್ದವ. ಅವನಿಗೆ ಅವನ ರಾಜ ಹೇಳ್ತಾನೆ, ನೀನೆಲ್ಲ ಇದನ್ನು ಕಥೆ ಬರಿ ಅಂತೇಳಿ. ತದ್ಕಿರಾತುಲ್ ಮುಲ್ಕ್ ಏನು, ಪ್ರದೇಶದ ಬಾದಶಹರಗಳ ಚರಿತ್ರೆ, ತದ್ಕಿರಾತುಲ್ ಮುಲ್ಕ್. ಅದನ್ನು ಇಡೀ ಜಗತ್ತಿನಲ್ಲಿ ಪರ್ಷಿಯನ್ ಬಿಟ್ಟು ಯಾವುದೇ ಭಾಷೆಯೊಳಗೂ ಆಗಿದ್ದಿಲ್ಲ. ಮೊದಲನೆಯ ಸಲ ನಾವು ಆ ಪುಸ್ತಕವನ್ನು ಕನ್ನಡದಲ್ಲೂ ತಂದಿದ್ದೇವೆ, ಇಂಗ್ಲೀಷ್ನಲ್ಲಿಯೂ ತಂದಿದ್ದೀವಿ. ಇದು ಇತಿಹಾಸ. ಈ ಥರದ ಇತಿಹಾಸ ಇರಲಾರ್ದೇ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾರು ಇದ್ದೀವಿ ಅಂತೇಳಿ ಎಲ್ಲರೂ ಅವರವರ ಮಟ್ಟಿಗೆ ಅವರವ್ರದ್ದು ಯಾವುದೋ ಒಂದು ಐತಿಹಾಸಿಕ ಸಾಧನೆ ಮಾಡಿರ್ತಾರೆ. ನಾವು ನೀವು ಮಾಡಿಲ್ಲ ಅಂತಲ್ಲ, ಅದು ಬಹುಶಃ ಜನರಿಗೆ ಅಪ್ಲೈ ಆಗಲಿಕ್ಕಿಲ್ಲ, ಅದಕ್ಕೆ ಬಂದಿಲ್ಲ. ಆದರೆ ಪ್ರತಿಯೊಂದು ಕಡೆಯೂ ಒಂದು ಇತಿಹಾಸ ನಡೆದಿರ್ತದೆ. ಅದನ್ನು ಅಭ್ಯಾಸ ಮಾಡೋದರ ಸಲುವಾಗಿ ಈ ಪ್ರಾಜೆಕ್ಟನ್ನು ನಾವು ತಗೊಂಡು ಬಂದೀವಿ. ಡಾಕ್ಟರ್ MB ಪಾಟೀಲರ ಆಸ್ಥೆ, ಗುಂಡು ಹೊಡಿಸ್ಕೊಂಡು ಸತ್ತಲ್ಲ MM ಕಲಬುರ್ಗಿ, ವೈಸ್ ಚಾನ್ಸಲರ್ ಏನಿದ್ದರಲ್ಲ ಹಂಪಿಯಲ್ಲಿ, ಆವಾಗ ನನ್ನ ಕಡೆಯಿಂದ ಆದಿಲ್ಶಾಹಿ ಆಸ್ಥಾನ ಸಾಹಿತ್ಯ ಅಂತ 3 ಉಪನ್ಯಾಸಗಳನ್ನು 25 ವರ್ಷದಿಂದ ತೊಗೊಂಡ್ರು. ಅವಾಗೊಂದು 200 ಪುಸ್ತಕಗಳ ಲಿಸ್ಟ್ ಕೊಟ್ಟೆ ಅವರಿಗೆ. ಆದಿಲ್ಶಾಹಿ ಆಸ್ಥಾನದೊಳಗೆ ಇಷ್ಟೆಲ್ಲ ಸಾಹಿತ್ಯ ನಿರ್ಮಾಣ ಆಗಿದೆ ಅಂತ. ಅದರೊಳಗೆ ಕೇವಲ 21 ಪುಸ್ತಕ ತಂದೆವು ನಾವು. 200 ಪುಸ್ತಕದ ಲಿಸ್ಟ್ ಕೊಟ್ಟಿದ್ದೀನಿ. ಅವರು ವೈಸ್ ಚಾನ್ಸಲರ್ ಇದ್ದಾಗ. ಆಮೇಲೆ ಒಂದು ಪುಸ್ತಕ ಆದರೂ ನನಗೆ ಟ್ರಾನ್ಸ್ಲೇಟ್ ಮಾಡಿಕೊಡು ಅಂದರು. ಬಸಾತಿನ ಸಲಾತಿನ್ ಅಂತ 700 ಪುಟದ ಪುಸ್ತಕ ಮಾಡಿಕೊಟ್ಟೆ. ಬಸಾತಿನ ಸಲಾತಿನ್, ಉದ್ಯಾನವನಗಳ ಗುಲಾಬಿ ಹೂಗಳು ಅಂತ ಅದರ್ಥ. ಅದು ಇಡೀ ಬಿಜಾಪುರ ಆದಿಲ್ಶಾಹಿ ಬಗ್ಗೆ 8 ಬಾದಶಾಹರ ಚರಿತ್ರೆಯನ್ನು ನಾವು ಬರೆದಿದ್ದಾನವ. ಯಾರು ಮೊಹಮ್ಮದ್ ಜುಬೇರಿ ಅಂತೇಳಿ ಆ ಪುಸ್ತಕ ಕೂಡ. ಅದು ಈ ಪ್ರಶಸ್ತಿಗೆ ದಾರಿ ಆಯಿತು. ಸೊ ಇದನ್ನು ಬರಲಾರಂದ್ಮೇಲೆ ಇನ್ನೂ ಏನಾದರೂ ಸಾಹಿತ್ಯ ಇರಬೇಕಲ್ಲ ಅಂತ ಹುಡುಕೊಟ್ಟು ಹೋಗಿ ಅದನ್ನು ತೊಗೊಂಡು ಬಂದು ಇವತ್ತು ನಮ್ಮ ಕಣ್ಣೆದುರಿಗೆ 18 ಸಂಪುಟಗಳಿವೆ. ಆಮೇಲೆ ನಾನು ಎಲ್ಲಿ ಹೋಗ್ತಿದ್ದೆ ಹೊರಗಡೆ, ಅವ್ರು ಹೇಳಬೇಕು ಕನ್ನಡದಾಗ ಎಷ್ಟು ಜನ ಓದ್ತಾರೆ, ಲಿಮಿಟೆಡ್. ಬಟ್ ಈ ಇತಿಹಾಸ, ಯಾಕಂದರೆ ಒಂದು ಕಾಲಕ್ಕೆ ಜಗತ್ತಿನೊಳಗಿನ ಒಂದು ಶ್ರೇಷ್ಠ ರಾಜಧಾನಿ ಅಂತ ಹೇಳಿ ಏನು ಪ್ರಸಿದ್ಧ ಆಗಿತ್ತು ಬಿಜಾಪುರ, ಇಟ್ ವಾಸ್ ಕಂಪೇರ್ಡ್ ವಿತ್ ದಿ ಪರ್ಷಿಯನ್ ಆ್ಯಂಡ್ ಅದರ್ ಗಲ್ಫ್ ಕಂಟ್ರೀಸ್. ಅವರ ಅಂಬಾಸಡರ್ಗಳು, ಅವರ ರಾಯಭಾರಿಗಳು ಬಿಜಾಪುರದಲ್ಲಿ ಇರ್ತಿದ್ರು. ಮೊಘಲರ ರಾಯಭಾರಿಗಳು ಬಿಜಾಪುರದಲ್ಲಿ ಇರ್ತಿದ್ರು. ಸೊ ಹೀಗೆ ಒಂದು ದೊಡ್ಡ ರಾಜ್ಯದ ಇತಿಹಾಸ ಬರೀ ಕನ್ನಡದಲ್ಲಿ ಬಂದರೆ ಏನಾಗೋದು? ಸೊ ಆವಾಗ ನಾವು ನಮ್ಮ MB ಪಾಟೀಲರ ಆಶಯದಂತೆ ಎಕ್ಸ್ಪೆರಿಮೆಂಟಲ್ ಅಂತ 2 ಈ 18ರಲ್ಲಿ 2 ಇಂಗ್ಲೀಷ್ನಲ್ಲಿ ತಂದಿದ್ದೀವಿ, 1 ಉರ್ದುದಲ್ಲಿ ತಂದಿದ್ದೀವಿ. ಈಗ ನಮಗೆ ಅದನ್ನು ಉರ್ದು ಮತ್ತು ಇಂಗ್ಲೀಷ್ನಲ್ಲಿ ಇಡೀ ಯೋಜನೆಯ ಪುಸ್ತಕಗಳನ್ನು ತರಬೇಕೆಂಬುವಂಥ ಒಂದು ಆಸೆ ಇದೆ. ಸೊ ಹೀಗಾಗಿ ನಾಳೆ 18ನೇ ತಾರೀಕು ಈ 22 ಪುಸ್ತಕ, 18 ಸಂಪುಟ ನೇರವಾಗಿ ಅನುವಾದ ಆದದ್ದು, 19ನೇ ಸಂಪುಟ
ಇವುಗಳ ಆಧಾರದ ಮೇಲೆ ಜಸ್ಟ್ ಒಂದು ಬ್ರೀಫ್ ಅಂತೇವಲ್ಲ, ಆ ರೀತಿ ನಾನು ಬರೆದಂಥ ಬಿಜಾಪುರ ಆದಿಲ್ಶಾಹಿ ಅನ್ನುವ ಪುಸ್ತಕ, ಅದು ಸುಮಾರು 500 ಪುಟದ ಪುಸ್ತಕ ಇದೆ. 19ನೇ ಸಂಪುಟ ಅದು. ಈ 19ರಲ್ಲಿ 3 ಪುಸ್ತಕಗಳನ್ನು ಅನುವಾದ ಮಾಡಿದ್ದೀವಿ, 2 ಇಂಗ್ಲೀಷಕ್ಕೆ, 1 ಉರ್ದುವಿಗೆ. ಸೊ ಈ 22 ಪುಸ್ತಕಗಳ ಬಿಡುಗಡೆಯನ್ನು ಬೆಂಗಳೂರಲ್ಲಿ, ಯಾಕೆ ಬೆಂಗಳೂರು? ರಾಜ್ಯದ ರಾಜಧಾನಿ. ಕನ್ನಡ ಕರ್ನಾಟಕ ಅನ್ನೋನೇ ನಮಗೆ ಅದಕ್ಕೊಂದು ಮೂರ್ತ ಸ್ವರೂಪ ಕೊಡಬೇಕಾಗಿತ್ತು ಅಂದರೆ ಬೆಂಗಳೂರು ರಾಜಧಾನಿ. ಅಲ್ಲಿ ಮಾಡೋಣ ಅಂಥೇಳಿ ಬಸವ ಸಮಿತಿಯ ಸಭಾಂಗಣದಲ್ಲಿ ಬರುವ ರವಿವಾರ, ಭಾನುವಾರ 18ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಭಾರತದ ಮಾಜಿ ವಿದೇಶಾಂಗ ಸಚಿವರಾದಂತಹ ಸಲ್ಮಾನ್ ಖುರ್ಷಿದ್ ಸಾಹೇಬರು ಬಿಡುಗಡೆ ಮಾಡ್ತಾರೆ. ಅವುಗಳ ಬಗ್ಗೆ ನಿಮ್ಮಲ್ಲಿಯ ಹಿರಿಯ ಪತ್ರಕರ್ತರಾಗಿದ್ದಂಥ ದೇವು ಪತ್ತಾರ್ ಅವರು ಪುಸ್ತಕಗಳ ಪರಿಚಯ ಮಾಡಿಕೊಡ್ತಾರೆ. ನಮ್ಮ ಹಿರಿಯರಾದ ಕೆ ರೆಹಮಾನ್ ಖಾನ್ರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆಮೇಲೆ ಸುಧೀಂದ್ರ ಕುಲಕರ್ಣಿ ಅಂತ ಖ್ಯಾತ ಅಂಕಣಕಾರ, ಬಹಳಷ್ಟು ರಾಜಕೀಯದಲ್ಲಿ ಪ್ರವೀಣನಾಗಿರ್ತಂಥ ವ್ಯಕ್ತಿ ಮುಖ್ಯ ಅತಿಥಿಯಾಗಿ ಬರ್ತಾರೆ. ನಮ್ಮ MB ಪಾಟೀಲರ ಉಪಸ್ಥಿತಿ ಇರ್ತದೆ ಅವ್ರದ್ದೇ ಇದು ಫಂಕ್ಷನ್ನೇ ಅವ್ರದ್ದು. ಹೀಗಾಗಿ ತಾವು ಅಲ್ಲಿಯೂ ಬನ್ನಿರಿ. ಆಮೇಲೆ ಈ ವಿಷಯದ ಬಗ್ಗೆ ತಮಗೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ವಿವರ ಕೇಳಬೇಕಂತಿದ್ದರೆ ಕೇಳಬಹುದು. ನಮಸ್ಕಾರ. You have said very little effort has been done in studying or bringing these books into English and other languages. What does the state government need to do to protect the history and heritage? ಅಲ್ಲ, ಈ ಪುಸ್ತಕಗಳನ್ನು ಪ್ರಕಟ ಮಾಡಲಿಕ್ಕೆ ಧನ ಸಹಾಯ ಮಾಡಿದ್ದು ಸರ್ಕಾರ. ಒಟ್ಟು 1,10,00,000 ರೂಪಾಯಿದೊಳಗೆ 75 ಲಕ್ಷ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ನಾವು ಪ್ರೊಜೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಾಗ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಈಗ ಮುಂದೆ ಈ ಉರ್ದು ಮತ್ತು ಇಂಗ್ಲೀಷ್ ಆಗಬೇಕಾಗಿದ್ದೆಲ್ಲ ಅದಕ್ಕೂ ಕೊಟ್ಟರು ಅಂದರೆ ಮಾಡ್ತೀವಿ. ಇದನ್ನು ಸಿಂಗಲ್ ಹ್ಯಾಂಡೆಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಂಸ್ಥೆ ಆಗಲಿ ಅಥವಾ ಯಾರೋ ಒಬ್ಬ ವ್ಯಕ್ತಿ ಆಗಲಿ ಇದ್ದರೆ ಕೊಡ್ಬೋದು, ದುಡ್ಡು ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಆ ದೃಷ್ಟಿಯೊಳಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಒಂದು ಅನುದಾನ ಕೊಟ್ಟರು ಅಂದರೆ ಇದು ಯಾವ ದೃಷ್ಟಿಯಿಂದ ಅಂದರೆ ಕರ್ನಾಟಕದ ಹೆಮ್ಮೆಯ ದೃಷ್ಟಿಯಿಂದ. ನಾವೊಂದು ಮಾತನ್ನು ನಿಮಗೆ ಹೇಳಲಿಲ್ಲ. ಇಡೀ ನಮ್ಮ ಇತಿಹಾಸ ಚರಿತ್ರೆಯನ್ನು ಓದಿದಾಗ ಮತೀಯ ದ್ವೇಷ ಇಲ್ಲದೆ 200 ವರ್ಷ ಆಳಿದಂತಹ ರಾಜ್ಯ ಆದಿಲ್ಶಾಹಿ ರಾಜ್ಯ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಒಂದೇ ಒಂದು ದಿನ ಮತೀಯ ದ್ವೇಷ ಇರಲಾರ್ದೇ, ಬಲವಂತದ ಮತಾಂತರ ಇರಲಾರ್ದೆ 200 ವರ್ಷ, ಕಡಿಮೆ ಅವಧಿ ಅಲ್ಲ ಇದು. ಅದಕ್ಕೆ ಅವರು ಆಳ್ಲಿಕ್ಕೆ ಸಾಧ್ಯ ಆಯಿತು. ಒಂದು ಶ್ರೀಮಂತ ರಾಜ್ಯವಾಗಿ ಅವರು ಆಳ್ಲಿಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ಇದು ಇವತ್ತಿಗೆ ನಮ್ಮ ಇವತ್ತಿನ ದಿನಕ್ಕೆ ಮಾದರಿ ಆಗಬೇಕು. ಇವತ್ತೇನೊಂದು ಕಲುಷಿತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಪ್ರತಿಯೊಂದರೊಳಗೂ ಧರ್ಮ, ಜಾತಿ, ರಾಜಕಾರಣ ಅಂತ ಏನಾಗಿದೆಯಲ್ಲ, ಇದನ್ನು ಬಿಟ್ಟು ಆಳ್ಲಿಕ್ಕೆ ಶಕ್ತಿದೆ. ಕ್ಯಾನ್ ಬಿ ರೂಲ್. ಆ ಮಾಡಲಿಕ್ಕೆ ಶಕ್ಯದ ಅಲ್ಲಿಗೆ ಇದು ಮಾದರಿ. ಈ ಮಾದರಿ ಬೇರೆ ಭಾಷೆಗಳ ಜನರಿಗೂ ಗೊತ್ತಾಗಬೇಕಾದರೆ ಅಂಥ ಒಂದು ಭಾಷೆಯಲ್ಲಿ ಬರಬೇಕು. ನಾವು ಪ್ರಯತ್ನ ಮಾಡಿ 2 ತಂದಿದ್ದೇವೆ ಇಂಗ್ಲೀಷ್ನಲ್ಲಿ, 1 ಉರ್ದುದೊಳಗೂ ತೊಗೊಂಡ್ಬಂದೀವಿ. ಅದಕ್ಕೆ ಭಾಳ ಕಷ್ಟಪಡ್ಬೇಕಾಯ್ತು ನಾವು. ಇಲ್ಲಿ ಸಿಗಲೇ ಇಲ್ಲ ನಮಗೆ ಯಾರು. ಹೈದರಾಬಾದ್ದಿಂದ ತೊಗೊಂಬಂದು ಮಾಡಿದೆವು ಅದನ್ನು. ಉರ್ದುದಾಗ ಮಾಡಬೇಕಾದ್ರೆ ಪರ್ಷಿಯನ್ನಿಂದ ಹೈದರಾಬಾದ್ದಿಂದ ಅದನ್ನು ಖಾದ್ರಿ ಅವರು ಅಂತೊಬ್ಬರು ಒಳ್ಳೆ ವಿದ್ವಾಂಸ ಮಾಡಿದ್ದಾರೆ. ಹಾಗೆ ಇಂಗ್ಲೀಷ್ನಲ್ಲೂ ಮಾಡಿದ್ದೇವೆ. ನಮ್ಮ ಏಮ್ ಏನಿದೆ ಅಂತ ನಿಮ್ಮ ಪ್ರಶ್ನೆ ಇತ್ತಲ್ಲ, ಸೊ ದಿಸ್ ಶುಡ್ ಬಿ ಹೈಲೈಟೆಡ್. ನಾಟ್ ಬಿಕಾಸ್ ಐ ಆಮ್ ಬಿಜಾಪುರ್, ಫ್ರಾಮ್ ಬಿಜಾಪುರ್ ಆ್ಯಂಡ್ ಬಿಜಾಪುರಿಯನ್ ಅಂತಲ್ಲ. ಬಿಕಾಸ್ ಆಫ್ ಆದಿಲ್ಶಾಹಿ ಕಿಂಗ್ಸ್ ಹೂ ಹ್ಯಾವ್ ಡನ್ ಎ ನೋಬಲ್ ವರ್ಕ್, ನಾಟ್ ಓನ್ಲಿ ಇನ್ ಹಿಸ್ಟ್ರಿ ಅಥವಾ ಸಾಹಿತ್ಯ ಅಂತ ಹೇಳೋದಿಲ್ಲ, ಕಲೆ, ವಾಸ್ತುಶಿಲ್ಪ, ಸಂಗೀತ, ಸಾಹಿತ್ಯ ಪ್ಲಸ್ ಇದು. ಆಯಿತು.